Dear students, I am Pratika, accountancy lecturer in Alpha Pre-University College, Kernagar. This is my 25th video class of accountancy 2nd PUC NCERT syllabus Pre-University Port. So in this class, I am solving the fourth problem of the retirement of a partnership firm. So in the retirement of a partnership firm, already I solved the 3 problems. So this is my 4th problem I am solving. ಆದರೆ ಪ್ರತಿಯೊಂದು ಪ್ರಾಬ್ಲಮು ಕೂಡ ಡಿಫರೆಂಟ್ ಅಡ್ಜಸ್ಟ್ಮೆಂಟ್ ಅನ್ನು ಹೊಂದಿದೆ. ಅದೇ ರೀತಿ ಈ ಪ್ರಾಬ್ಲಮು ಕೂಡ ಡಿಫರೆಂಟ್ ಅಡ್ಜಸ್ಟ್ಮೆಂಟ್ ಅನ್ನು ಹೊಂದಿದೆ. ಸೊ ಹಾಗಾದರೆ ಆ ಅಡ್ಜಸ್ಟ್ಮೆಂಟ್ ಅನ್ನು ಹೌ ಟು ಟ್ರೀಟ್ ಇನ್ ಅ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಲೆಟ್ಸ್ ರೀ. ಬಿಫೋರ್ ಗೋಯಿಂಗ್ ಟು ಡೂ ದ ರಿವ್ಯಾಲ್ಯೂಯೇಷನ್ ಅಕೌಂಟ್, ಫಸ್ಟ್ ವಿ ಹ್ಯಾವ್ ಟು ಡೂ ವಾಟ್? So first we have to read the question very carefully and should understand each and every adjustment. BBP were partners in a firm sharing profits in the ratio of 2:2:1. This is the ratio 2:2:1. Their balance sheet as on March 31st, 2018 was as follows. Balance sheet ಕೊಟ್ಟಿದ್ದಾರೆ. Creditors 49,000. Reserves 18,500, D's capital 82,000, B's capital 60,000, P's capital 75,500, cash 8,000, debtors 19,000, stock 42,000, buildings 2,07,000, patents 9,000. And let's see the adjustments. B retired on March 31st, 2018 on the following terms. Goodwill of the firm was valued at 60,000. 60,000 ಇದೆ. ಯಾವುದರ goodwill? ಕಂಪನಿಯ goodwill. And goodwill account to be raised to the extent of retiring partner share. ಈಗ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ. ಯಾರವನು? ಬಿ ರಿಟೈರ್ಡ್ ಆಗ್ತಾ ಇದ್ದಾನೆ. ಅವನಿಗೆ ಕೊಡಬೇಕಾಗಿರೋ ಗುಡ್ವಿಲ್ ಅನ್ನು ನಾವೀಗ ಕೊಡಬೇಕು. ಅವನ ಪಾರ್ಟ್ ಆಫ್ ದ ಗುಡ್ವಿಲ್ ಏನಿದೆ ಅಂದರೆ ಅವನ ಶೇರ್ ಎಷ್ಟಿದೆ, ಅವನ ಶೇರ್ ಆಫ್ ಅ ಗುಡ್ವಿಲ್ ಅನ್ನು ಅವನಿಗೆ ನಾವು ಕೊಟ್ಟು ಕಳಿಸ್ಬೇಕು. ಆ್ಯಂಡ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಅವನಿಗೆ ಕೊಡಬೇಕಾಗಿರೋ ಗುಡ್ವಿಲ್ ಅನ್ನು ಕೊಟ್ಟ ನಂತರ ಅವನಿಗೆ ಏನು ಕೊಟ್ಟಿರ್ತೀವೋ ಅದನ್ನು ನಾವು ರಿಟರ್ನ್ ಆಫ್ ಮಾಡಿಬಿಡಬೇಕು ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಹೇಳುತ್ತೆ. ಹಾಗಾದರೆ ಈ ಅಡ್ಜಸ್ಟ್ಮೆಂಟನ್ನು ಹೇಗೆ ಟ್ರೀಟ್ ಮಾಡೋದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂದಾಗ ನಾನು ನಿಮಗೆ ಅಲ್ಲಿ ಲೆಕ್ಕ ಮಾಡುವಾಗ ಇನ್ನೂ ನೀಟಾಗಿ ಅರ್ಥ ಆಗ್ತದೆ. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರುತ್ತೆ. ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ಅಮೌಂಟಿಂಗ್ ಟು 2,000 ವರ್ ಟು ಬಿ ರಿಟರ್ನ್ ಆಫ್. ಸಿ, ಬ್ಯಾಡ್ ಡೆಟ್ಸ್ ಏನು? ನಮ್ಮ ಕಂಪನಿಗೆ ಒಂದು ಕೆಟ್ಟ ಸಾಲ. ಅದು ಆ ಸಾಲ ನಮಗೆ ರಿಕವರ್ ಆಗಬೇಕಾಗಿತ್ತು, ಆಗಿಲ್ಲ. ಆದರೆ ಅದನ್ನು ತೆಗೆದುಹಾಕ್ಬಿಡಿ ಅಂತ ಹೇಳಿದ್ದಾರೆ. ಸೊ ಶೋ ಮಾಡಬೇಡಿ, ಎಕ್ಸ್ಪೆನ್ಸಸ್ ಅಂತ ಶೋ ಮಾಡಬೇಡಿ. ಸೊ ಇಮಿಡಿಯೇಟ್ ಆಗಿ ಅದನ್ನು ನಾವು ಏನು ಮಾಡಿ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ತೋರಿಸ್ತೀವಿ. ಏನಾದರೂ ಅವರು ರಿಟರ್ನ್ ಆಫ್ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ದಿದ್ರೆ, ನಾರ್ಮಲ್ ಆಗಿ ಕೊಡ್ತಾ ಇದ್ರು ಇಷ್ಟು ಪ್ರಾಬ್ಲಮಲ್ಲಿ, ಆಗ ನೀವೇನು ಮಾಡ್ತಾ ಇದ್ರಿ, ಈ ಬ್ಯಾಡ್ ಡೆಟ್ಸನ್ನು ಡೆಬಿಟ್ ಸೈಡ್ನಲ್ಲಿ ಶೋ ಮಾಡ್ತಾ ಇದ್ರಿ, ಎಕ್ಸ್ಪೆನ್ಸಸ್ ಅಂತ ಹೇಳಿ. ಬಟ್ ಇಲ್ಲಿ ತೆಗೆದುಹಾಕಿ ಅಂತ ಹೇಳಿರೋದ್ರಿಂದ ಸೊ ನಮಗೆ ಬ್ಯಾಡ್ ಡೆಟ್ಸ್ ಇಲ್ಲ ಅಂತ ಹೇಳಿ ಆಗ್ತದೆ. ಅದನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ತೋರಿಸ್ತೀವಿ. ಪೇಟೆಂಟ್ಸ್ ವರ್ ಕನ್ಸಿಡರ್ ಆಸ್ ವ್ಯಾಲ್ಯೂಲೆಸ್. ಸೊ ನಮಗೆ ಪೇಟೆಂಟ್ಸ್ ಏನಾಗಿದೆ, ನಮಗೆ ವ್ಯಾಲ್ಯೂಲೆಸ್ ಆಗಿದೆ. ಸೊ ವ್ಯಾಲ್ಯೂಲೆಸ್ ಅಂತ ಹೇಳಿದ್ರೆ ಪೇಟೆಂಟ್ಸ್ ವ್ಯಾಲ್ಯೂನೇ ಇಲ್ಲ. ಸೊ ಪೇಟೆಂಟ್ಸ್ ಇದೆಯಾ ಇಲ್ಲಿ? ಎಸ್, 9,000 ಇದೆ. ವ್ಯಾಲ್ಯೂ ಇಲ್ಲ ಅಂದಮೇಲೆ ಅದು ನಮಗೆ ಏನಾಗ್ತದೆ, ಎಕ್ಸ್ಪೆನ್ಸಸ್ ಆಗ್ತದೆ, ಡೆಬಿಟ್ ಸೈಡ್ನಲ್ಲಿ ತೋರಿಸ್ತೀರ. ಸೊ ಈಗ ಈ ಒಂದು ವ್ಯಾಲ್ಯೂಸ್ ಏನಿದೆ ಹೇಗೆ ಕನ್ಸಿಡರ್ ಮಾಡೋದು? ಲೆಟ್ಸ್ ಸಿ ಒನ್ ಬೈ ಒನ್ ನೋಡ್ತಾ ಬರೋಣ. ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಫಸ್ಟು ವಿ ಹ್ಯಾವ್ ಟು ಪ್ರಿಪೇರ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. So first adjustment we should not consider in the
revaluation account, we have to consider in the partners capital account. The second adjustment, bad debts amounting to rupees 2000 were to be written off. So bad debts anna, yes, bad debts amounting to rupees 2000 were to be written off. So bad debts amount ide, amount anna written off ಮಾಡಿ ಅಂತ ಹೇಳಿದ್ದಾರೆ. ಸೊ ರಿಟರ್ನ್ ಆಫ್ ಮಾಡಿ ಅಂತ ಹೇಳಿರೋದ್ರಿಂದ ಡೆಟಾರ್ಸಲ್ಲಿ ಇಲ್ಲಿ ಯಾವುದೇ ವ್ಯಾಲ್ಯೂವನ್ನು ಕೊಟ್ಟಿಲ್ಲ. ಸೊ ಇದು ವ್ಯಾಲ್ಯೂ ಕಳ್ಕೊಂಡಿಲ್ಲ, 2000 ನಮಗೆ ಎಕ್ಸ್ಪೆನ್ಸಸ್ ಆಗ್ತದೆ. ಸೊ ಡೆಟಾರ್ಸ್ 19,000 ಇದೆ. ಸೊ ಅದರಲ್ಲಿ ಯಾವುದೂ ಕೂಡ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಏನು ಲೆಸ್ ಮಾಡಿಲ್ಲದೆ ಇರೋದ್ರಿಂದ ಸೊ ಈ ವರ್ಷದ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹ 2000 ರುಪೀಸನ್ನು ವಿ ಹ್ಯಾವ್ ಟು ಕನ್ಸಿಡರ್ ಇನ್ ಡೆಬಿಟ್ ಸೈಡ್. 2 ಬ್ಯಾಡ್ ಡೆಟ್ಸ್ ಎಷ್ಟಿದೆ? 2000. ನೆಕ್ಸ್ಟ್, ಪೇಟೆಂಟ್ಸ್ ವರ್ ಕನ್ಸಿಡರ್ಡ್ ಆಸ್ ವ್ಯಾಲ್ಯೂಲೆಸ್. ಸೊ ಪೇಟೆಂಟ್ ತನ್ನ ವ್ಯಾಲ್ಯೂವನ್ನು ಕಳ್ಕೊಂಡಿರೋದ್ರಿಂದ ಅದು ನಮಗೆ ಎಕ್ಸ್ಪೆಂಡಿಚರ್ ಆಗ್ತದೆ. ಸೊ ಪೇಟೆಂಟ್ಸ್ ಎಷ್ಟು? 9000. ಇನ್ನೇನು ಇಲ್ಲ ಅಡ್ಜಸ್ಟ್ಮೆಂಟಲ್ಲಿ, ನಮಗೆ ಇನ್ಕಮ್ ಕೂಡ ಯಾವುದೂ ಇಲ್ಲ, ಯಾವುದೇ ಇನ್ಕಮ್ ಇಲ್ಲದೆ ಇರೋದ್ರಿಂದ ಯು ಹ್ಯಾವ್ ಟು ಟೋಟಲ್ ದಿಸ್. ನಮಗೆ ಲಾಸೇ ಆಗ್ತದೆ. 11,000. So by loss transferred to D, B and P. So 11,000 into ratio ಎಷ್ಟಿದೆ? 2/5. 11,000 into 2/5. 11,000 into 1/5. ಸೊ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಎಷ್ಟು ಬರ್ತದೆ? ಸೊ ಕ್ಯಾಲ್ಕುಲೇಟ್ ಮಾಡಿದರೆ 4,400, 4,400, 2,200. ಸೊ ದಿಸ್ 11,000 is distributed to partners. ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ವೆರಿ ಲೆಸ್ ಐಟಮ್ಸ್, ಎರಡೇ ಐಟಮ್ ಇದೆ. ಸೊ ಬ್ಯಾಡ್ ಡೆಟ್ಸ್ ಅಮೌಂಟಿಂಗ್ ಟು 2000 ವರ್ ಟು ಬಿ ರಿಟರ್ನ್ ಆಫ್. ಸೊ ಇದು ವ್ಯಾಲ್ಯೂ ಕಳ್ಕೊಂಡಿಲ್ಲ, ಬಟ್ ಸೊ ದಿಸ್ ಇಸ್ ದ ಎಕ್ಸ್ಪೆಂಡಿಚರ್ ಟು ದ ಕಂಪನಿ. ಸೊ ದಟ್ ಈಸ್ ಶೋಯಿಂಗ್ ಇನ್ ರಿಟರ್ನ್ ಆಫ್ ಅಂತ ಹೇಳಿದ್ರೆ ಡೆಟಾರ್ಸಿಂದ ನಾವು ಬ್ಯಾಡ್ ಡೆಟ್ಸನ್ನು ಏನು ಮಾಡ್ತೀವಿ? ಮೈನಸ್ ಮಾಡಿ ಆಚೆ ಹಾಕ್ತೀವಿ. ಎಲ್ಲಿ? ಬ್ಯಾಲೆನ್ಸ್ ಶೀಟ್ನಲ್ಲಿ. ಸೊ ದಿಸ್ ಇಸ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ದಿಸ್ ಲಾಸ್ ಈಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್. ಡೆಬಿಟ್ ಸೈಡ್ನಲ್ಲಿ ನಾವು ಈ ಒಂದು ವಾಟ್ ಈಸ್ ದಟ್ ವ್ಯಾಲ್ಯೂವನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಶೋ ಮಾಡ್ತೀವಿ. ಲೆಟ್ಸ್ ಸಿ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡೋಣ. ಲೆಟ್ಸ್ ಡೂ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. So put the column for the partners capital account. Particulars, was that D, B, P, particulars D, B, P, credit and debit. Put columns. So now, so firstly we have to distribute the capitals of 3 partners. ಅದನ್ನು ಏನಂತ ಶೋ ಮಾಡ್ತೀವಿ? by balance brought down. What is that? 82,000. For B 60,000 and for P 75,500. So it's over. Next thing, revaluation account balance is a loss ಆಗಿರೋದ್ರಿಂದ we distribute to the debit
to revaluation account. So this is loss 4,400. So that's the same 4,400, 2,200. Next ಬರ್ತೀನಿ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ಇದೆ. ಬೈ ರಿಸರ್ವ್ಸ್ ಎಷ್ಟಿದೆ ರಿಸರ್ವ್ಸು? 18,500. 18,500 ಇನ್ 2:2:1 ರೇಷಿಯೋ ಇದೆ ಅಲ್ಲ, ಅಲ್ಲಿ 2:2:1 ಆ ರೇಷಿಯೋ ಪ್ರಕಾರನೇ ನಾವು ರಿಸರ್ವ್ಸನ್ನು ಹಂಚಬೇಕಾಗ್ತದೆ. ಸೊ ಹಂಚಿದಾಗ ನಮಗೆ ರಿಸರ್ವ್ ಬಂದು 7,400, 7,400, 3,700. ಸೊ ಹೇಗೆ ಮಾಡ್ತೀರಾ? 18,500 ಇಂಟು 2/5 7,500, 18,500 ಇಂಟು 2/5 7,500, 18,500 ಇಂಟು 1/5 3,700. ನೆಕ್ಸ್ಟ್ ಟೈಮ್ ಬೈ ಇನ್ನೇನಿದೆ? ಸೊ ಇನ್ನೇನು ಇಲ್ಲ, ಗುಡ್ ವಿಲ್ಲನ್ನು ತಗೊಳ್ಳೋಣ. ಸೊ ಗುಡ್ ವಿಲ್ ಬಂದಾಗ ಅಲ್ಲೇನಂತ ಹೇಳಿದರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೋದ ಪ್ರಾಬ್ಲಮಲ್ಲೆಲ್ಲ ಇಟ್ಸ್ ಎ ಫರ್ಮ್ ಗುಡ್ ವಿಲ್ ಕ್ರಿಯೇಟೆಡ್ ಅಂತ ಕೊಡ್ತಾ ಇದ್ರು. ಸೊ ಹಾಗಾಗಿ 3 ಜನಕ್ಕೂ ಹಂಚುತ್ತಾ ಇದ್ವಿ. ಕೆಲವೊಂದ್ಸಲ 3 ಜನಕ್ಕೂ ಹಂಚಿ ಇಮಿಡಿಯೇಟ್ಲಿ ರಿಟರ್ನ್ ಆಫ್ ಅಂತ ಹೇಳ್ತಾ ಇದ್ರು. ಆವಾಗ ಏನು ಮಾಡ್ತಾ ಇದ್ರಿ, ಡೆಬಿಟ್ ಸೈಡಲ್ಲಿ ಆ ಗುಡ್ ವಿಲ್ಲನ್ನು ಇಬ್ಬರಿಂದ ಮಾತ್ರ ರಿಟರ್ನ್ ಆಫ್ ಮಾಡ್ತಾ ಇದ್ರಿ, ರಿಟೈರ್ಡ್ ಆಗೋನಿಗೆ ಕೊಟ್ಬಿಟ್ಟು. ಬಟ್ ಈ ಪ್ರಾಬ್ಲಮಲ್ಲಿ ಏನಾಗ್ತದೆ, 60,000 ಇದೆ, ಇದರಲ್ಲಿ ರಿಟೈರ್ಡ್ ಆಗೋ ಪಾರ್ಟ್ನರ್ದು ಶೇರನ್ನು ಆಚೆಗೆ ತೆಗೆದು ಆ ಶೇರನ್ನು ಉಳ್ಕೊಂಡಿರೋ ಪಾರ್ಟ್ನರ್ಸಿಂದ ರಿಟರ್ನ್ ಆಫ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಗುಡ್ ವಿಲ್ 60,000 ಇದೆ. 60,000 ಇಂಟು ರಿಟೈರ್ಡ್ ಆಗ್ತಾ ಇರೋದು ಯಾರು? ರಿಟೈರ್ಡ್ ಆಗ್ತಾ ಇರೋದು ಬಿ ಶೇರ್ ಬಂದು 2/5. ಸೊ 2/5 ಮಾಡಿದ್ರೆ ನಮಗೆ ಬಿಗೆ ನಾವು ಕೊಡಬೇಕಾಗಿರೋದು 24,000. ಸೊ ಕೊಡಿ ಅಂತ ಹೇಳಿದರು, ಅವನು ರೇಸ್ ಮಾಡಿದ್ದಾರೆ. ಸೊ ಅವನಿಗೆ ಕೊಡಿ ಅಂತ ಹೇಳಾಯಿತು, ಬಿಗೆ ಕೊಟ್ಟಾಯಿತು. ಈಗ ರಿಟರ್ನ್ ಆಫ್ ಇಮಿಡಿಯೇಟ್ಲಿ ಕೊಟ್ಟ ನಂತರ ತೆಗೆದುಬಿಡಿ ಅಂತ ಹೇಳಿದ್ದಾರೆ. ಸೊ ಯಾರಿಂದ ತೆಗಿಬೇಕು? ಡಿ ಮತ್ತು ಪಿ ಇಂದ ತೆಗಿಬೇಕು. ಸೊ ಟು ಗುಡ್ ವಿಲ್ ಕೆಳಗಡೆ ಬರೆದಿರ್ತೀನಿ, ರಿಟರ್ನ್ ಆಫ್. ಹೇಗೆ ತೆಗಿತೀರಾ? ಎಷ್ಟನ್ನು ತೆಗಿಬೇಕು? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. 24,000 ತೆಗಿಬೇಕು. ಇನ್ ಯಾವ ರೇಷಿಯೋ ಪ್ರಕಾರ? ಸೊ ದಟ್ ಈಸ್ 2:1. 2:1. ಯಾಕೆ ನಾನು 2:1 ತಗೋತಾ ಇದ್ದೀನಿ? ಇಲ್ಲಿ ಬಿ ರಿಟೈರ್ಡ್ ಆಗ್ತಾ ಇರೋದ್ರಿಂದ ಸೊ ಈ ರೇಷಿಯೋವನ್ನು ನಾವು ತಗೋಬಾರ್ದು, ಬಿ ರಿಟೈರ್ಡ್ ಆಗ್ತಾ ಇರೋದ್ರಿಂದ. ಸೊ ಹಾಗಾಗಿ ಇದೆರಡನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಯಾರು? ಡಿ ಮತ್ತು ಪಿ. ಸೊ ಹಾಗಾಗಿ 2:1 ಆಗ್ತದೆ. ಸೊ 2:1 ರೇಷಿಯೋ ಪ್ರಕಾರ ನಾವು 24,000 ಹಂಚಿದಾಗ ಎಷ್ಟು ಬರುತ್ತೆ? 24,000 ಇಂಟು 2/3 ಮಾಡಿದ್ರೆ ನಮಗೆ 16,000 ಬರುತ್ತೆ. ಇವನಿಗಿಲ್ಲ, ಬಿಗಿಲ್ಲ. ನೆಕ್ಸ್ಟು 24,000 ಇಂಟು 1/3 ಮಾಡಿದ್ರೆ 8,000 ಬರುತ್ತೆ. ಓಕೆ, ಸೊ ಇಲ್ಲಿಗೆ ಗುಡ್ ವಿಲ್ ಓವರ್. ಈಗ ಏನು ಮಾಡಬೇಕು? ನೆಕ್ಸ್ಟು ಗುಡ್ ವಿಲ್ ಆಯಿತು, ಇನ್ಯಾವುದೇ ಅಡ್ಜಸ್ಟ್ಮೆಂಟ್ ಉಳ್ಕೊಂಡಿಲ್ಲ ನಾವು ಹಂಚೋದಕ್ಕೆ. ಸೊ ಈಗ ಟೋಟಲ್ ಮಾಡಿ, ಎರಡೂ ಕಡೆ ಟೋಟಲ್ ಮಾಡಿದ್ರೆ ಯಾವುದು ಜಾಸ್ತಿ ಬರುತ್ತೆ ನೋಡಿ. ಸೊ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಎಷ್ಟಿದೆ? 89,400, 91,400 ಆ್ಯಂಡ್ 79,200. So 89,400, 91,400, 79,200. ಸೊ ಎರಡು ಕಡೆ ಟೋಟಲ್. ಈಗ ಮೈನಸ್ ಮಾಡಿದ್ರೆ ಟು ಬೀಸ್ ಲೋನ್ ಅಕೌಂಟ್, ಟು ಬೀಸ್ ಲೋನ್ ಅಕೌಂಟ್. ಬಿಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಡಿ. 91,400 ಇಂದ 4,400 ಲಾಸನ್ನು ಮೈನಸ್ ಮಾಡಿದರೆ ನಮಗೆ 87,000 ಬರುತ್ತೆ. ಸೊ 87,000 ಬೀಸ್ ಲೋನ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್.
ಸೊ 89,400 ಇದೆ, ಇದೆರಡೂ ಮೈನಸ್ ಮಾಡಿದರೆ ನಮಗೆ 69,000 ಬರುತ್ತೆ. ಯಾರ್ದು? ಡಿದು. ಸೊ ಸೇಮ್ 69,000 ಹೂಸ್ ದಟ್? ಪಿದು ಬರುತ್ತೆ. ಸೊ ಇದೆರಡು ಕ್ಯಾಪಿಟಲ್ ಆಗುತ್ತೆ, ಇದು ಬೀಸ್ ಲೋನ್ ಆಗುತ್ತೆ. ಸೊ ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓವರ್ ಆಗುತ್ತೆ. ಸೊ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಸ್ಟು ಬ್ಯಾಲೆನ್ಸನ್ನು ತೊಗೊಂಡಿದ್ದೀರಾ. ಈ ಬ್ಯಾಲೆನ್ಸ್ ಎಲ್ಲಿತ್ತು? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 82, 60,000, 75,500. ಸೊ ಯು ಕನ್ಸಿಡರ್ಡ್ ಹಿಯರ್. ಆಫ್ಟರ್ ದಟ್ ರಿಸರ್ವ್ 18,500. ಇದನ್ನು ರೇಷಿಯೋ ಪ್ರಕಾರ ಹಂಚಿದ್ದೀರಾ. ಯಾವ ರೇಷಿಯೋ? 2:2:1 ರೇಷಿಯೋ ಪ್ರಕಾರ ಹಂಚಿದ್ದೀರಾ. ಇದೆರಡು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಸಿಕ್ಕಿದ್ದು. ಇನ್ನು ರಿವ್ಯಾಲ್ಯೂಯೇಷನ್ ಲಾಸು ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿಕೊಂಡಾಗ ಅಲ್ಲಿ ನಿಮಗೆ ಸಿಕ್ಕಂಥ ವ್ಯಾಲ್ಯೂ ಇದು. ಇನ್ನು ಗುಡ್ ವಿಲ್ ನಾವು ತೊಗೊಂಡಾಗ ಅವರೇ ಹೇಳಿಬಿಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ, ರಿಟೈರ್ಡ್ ಆಗೋ ಪಾರ್ಟ್ನರ್ಗೆ ಕೊಡುವಂತಹ ಗುಡ್ ವಿಲ್ಲನ್ನು ಕೊಟ್ಟು ಇಮಿಡಿಯೇಟಾಗಿ ರಿಟರ್ನ್ ಆಫ್ ಮಾಡಿ ಅಂತ. ಸೊ ಇವರಿಬ್ಬರಿಂದ ನಾವು ಇವನಿಗೆ ಕೊಡೋದ್ರಿಂದ, ಸೊ ನೀವು ಕೊಡಬೇಕಾಗಿರೋ 24,000 ಇವನಿಲ್ಲಿ ಕೊಟ್ಟು, ಸೊ ಯಾರಿಂದ ತೆಗಿಬೇಕು? ಡಿ ಮತ್ತು ಪಿ ಇಂದ ಉಳ್ಕೊಂಡಿರುವಂತಹ 2:1 ರೇಷಿಯೋ ಪ್ರಕಾರ. ಯಾಕಂದರೆ 2:2:1ನಲ್ಲಿ ಬಿ ರಿಟೈರ್ಡ್ ಆಗ್ತಾ ಇರೋದ್ರಿಂದ ಅವ್ನ ರೇಷಿಯೋನ ರಿಮೂವ್ ಮಾಡಿಬಿಡಿ. 2 ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋದು 2:1. ಈ 2:1 ರೇಷಿಯೋ ಪ್ರಕಾರ ನಾವು ಡಿ ಮತ್ತು ಪಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದಾದ ನಂತರ ಎರಡು ಕಡೆ ಟೋಟಲ್ ಮಾಡಿ, ಸೊ ಬಿಗೆ ಏನು ಬ್ಯಾಲೆನ್ಸ್ ಬರುತ್ತೋ ಅದನ್ನು ಲೋನ್ ಅಂತ ಟ್ರೀಟ್ ಮಾಡಬೇಕು. ಇನ್ನು ಡಿ ಮತ್ತು ಪಿಯ ಬ್ಯಾಲೆನ್ಸನ್ನು ನಾವು ಮಾಮೂಲಿ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಅಮೌಂಟ್ ಇಸ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಇದನ್ನು ಕೂಡ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಿ ಲೋನ್ ಅಂತ ತೋರಿಸ್ತೀವಿ. ಬಟ್ ಇದನ್ನು 69,000 ಫಾರ್ ಡಿ, 69,000 ಫಾರ್ ಬಿ, ಇದೆರಡು ವ್ಯಾಲ್ಯೂವನ್ನು ಏನಂತ ತೋರಿಸ್ತೀವಿ? ಕ್ಯಾಪಿಟಲ್ ಅಂತ ಹೇಳಿ ತೋರಿಸ್ತೀವಿ. ಸೊ ಹಾಗಾಗಿ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಕೂಡ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಈಗ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬ್ಯಾಲೆನ್ಸ್ ಶೀಟ್, ಲೆಟ್ಸ್ ಡೂ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟನ್ನು ಮಾಡುವಾಗ ನೀವು ಕಾಲಮ್ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಕೆಳಗಡೆ ರುಪೀಸನ್ನು ಹಾಕೋದನ್ನು ಮರಿಬೇಡಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ನೋಡಿ ನೀವು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಮಾಡಿ. ಫಸ್ಟ್ ಒನ್ ಕ್ರೆಡಿಟಾರ್ಸ್ಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾದರೆ ಡೈರೆಕ್ಟಾಗಿ ಕನ್ಸಿಡರ್ ಮಾಡೋಣ. ಕ್ರೆಡಿಟಾರ್ಸ್ ಎಷ್ಟಿದೆ? 49,000. ನೆಕ್ಸ್ಟಿಗೆ ಬರ್ತೀನಿ. ರಿಸರ್ವ್ಸನ್ನು ತಗೊಳ್ಳೋ ಹಾಗಿಲ್ಲ, ಕಾರಣ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ವಿ ಆಲ್ರೆಡಿ ಕನ್ಸಿಡರ್ಡ್. ಸೊ ಆಫ್ಟರ್ ದ್ಯಾಟ್ ಕ್ಯಾಪಿಟಲ್ಸ್ ಇದೆ, ಕ್ಯಾಪಿಟಲ್ಸ್. ಸೊ ಈ ಕ್ಯಾಪಿಟಲ್ಸು ನಾವು ಡಿ ಮತ್ತು ಪಿಗೆ ಮಾತ್ರ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಿ ರಿಟೈರ್ಡ್ ಆಗಿರೋದ್ರಿಂದ. ಸೊ ಮತ್ತು ಡಿ ಮತ್ತು ಪಿಗೆ ಕೊಡುವಾಗ ಇವರ ಕ್ಯಾಪಿಟಲ್ ಬಂದು 69,000 ಇವರಿಬ್ಬರು ಕ್ಯಾಪಿಟಲ್ ಆಗುತ್ತೆ. ಹಾಗಾದರೆ ಬಿದು ನಾವು ಲೋನ್ ಅಂತ ತೋರಿಸ್ತೀವಿ, ಬೀಸ್ ಲೋನ್ ಅಕೌಂಟ್. ಸೊ ಇವರಿಗೆ ಕೊಡಬೇಕಾಗಿರೋದು 87,000. ಇನ್ನು 87,000 ರೂಪಾಯಿ ಬೀಸ್ಗೆ ನಾವು ಕೊಟ್ಟು ಕಳಿಸ್ಬೇಕಾಗಿರುವಂತಹ ವ್ಯಾಲ್ಯೂ. ಇನ್ಯಾವುದನ್ನು ಕೂಡ ನಾವು ಲಯಬಿಲಿಟಿನಲ್ಲಿ ತೋರಿಸುವಂತಹ ಐಟಮ್ಸ್ ಇರಲಿಲ್ಲ. ನೆಕ್ಸ್ಟಿಗೆ ಬರ್ತೀನಿ. ಅಸೆಟ್, ಕ್ಯಾಶ್. ಸೊ ಕ್ಯಾಶ್ಗೂ ಕೂಡ ಯಾವುದೇ ಎಫೆಕ್ಟ್ ಆಗಿಲ್ಲ, 8,000 ಡೈರೆಕ್ಟಾಗಿ ತೊಗೋತೀರಾ. ನೆಕ್ಸ್ಟ್ ಡೆಟಾರ್ಸ್ ನಮ್ಮ ಹತ್ರ 19,000 ಇದೆ. ಸೊ ಅದರಲ್ಲಿ ಲೆಸ್ ಪಿ ಬಿ ಡಿ 2,000 ರಿಟರ್ನ್ ಆಫ್ ಅಂತ ಹೇಳಿದಾರಲ್ಲ, ತೆಗೆದಾಕಿ ಅಂತ. ಸೊ ಬ್ಯಾಲೆನ್ಸ್ 17,000 ಆಗುತ್ತೆ. ನೆಕ್ಸ್ಟ್ ಸ್ಟಾಕ್ಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ, ಡೈರೆಕ್ಟಾಗಿ ಔಟರ್ ಕಾಲಮ್ ತಗೋತೀನಿ, 42,000. ನೆಕ್ಸ್ಟ್ ಬಿಲ್ಡಿಂಗ್ಸ್ಗೂ ಕೂಡ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಪ್ರಾಬ್ಲಮ್ ನೋಡಿ, 2,07,000 ಹಾಗೆ ಡೈರೆಕ್ಟಾಗಿ ತೊಗೋತೀನಿ. ನೆಕ್ಸ್ಟ್ ಪೇಟೆಂಟ್ಸ್ ತೊಗೋಬೇಕಾ? ಪೇಟೆಂಟ್ಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಶುಡ್ ನಾಟ್ ಕನ್ಸಿಡರ್ ದ ಪೇಟೆಂಟ್ಸ್, ಯಾಕೆಂದರೆ ಅದ್ರ ವ್ಯಾಲ್ಯೂ ಇಲ್ಲ. ಸೊ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಆಗಿರೋದ್ರಿಂದ, ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಆಗಿರೋದ್ರಿಂದ ನಾವು ಪೇಟೆಂಟ್ಸನ್ನು ತಗೊಳ್ಳಲ್ಲ. ಸೊ ನಾವು ಯು ಶುಡ್ ಆ್ಯಡ್ ದೀಸ್ 2 ಕಾಲಮ್ಸ್. ಆ್ಯಡ್ ಮಾಡಿ, ಅಸೆಟ್ಸ್ ಆ್ಯಡ್ ಮಾಡಿ ಮತ್ತು ಲಯಬಿಲಿಟೀಸ್ ಆ್ಯಡ್ ಮಾಡಿ. ಎರಡೂ ಆ್ಯಡ್ ಮಾಡಿದ್ರೆ ನಿಮಗೆ 2,74,000 2,74,000 ಬರುತ್ತೆ. ಸೊ ಇಲ್ಲಿಗೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಕೂಡ ಕಂಪ್ಲೀಟ್ ಆಯಿತು. ಸೊ ಓವರ್ ಆಲ್ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇದು ಮೂರನ್ನು ಮಾಡಿದ್ರೆ ನಿಮಗೆ ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ಸೊ ಡೋಂಟ್ ಮಿಸ್
ಯಾವುದೇ ಒಂದು ಐಟಮನ್ನು ನೆಗ್ಲೆಕ್ಟ್ ಮಾಡಿ ನಾನು ಗೊತ್ತು ಆ ರೀತಿಯೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿಯೊಂದು ಪ್ರಾಬ್ಲಮಲ್ಲೂ ಕೂಡ ನಾನು ಹೇಗೆ ಕನ್ಸಿಡರ್ ಮಾಡಿದ್ದೀನಿ ಐಟಮನ್ನು ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿದಾಗ, ನೀವು ಪ್ರತಿಯೊಂದು ಪ್ರಾಬ್ಲಮನ್ನು ಇದೇ ರೀತಿ ಕಾನ್ಸಂಟ್ರೇಟ್ ಮಾಡಿ ಕೇಳಿದಾಗ ನೆಕ್ಸ್ಟ್ ನೀವು ಹೊಸ ಪ್ರಾಬ್ಲಮನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನನ್ನ ವಿಡಿಯೋ ಕ್ಲಾಸ್ನಲ್ಲಿ ಇನ್ನೊಂದು ಹೊಸ ಪ್ರಾಬ್ಲಮ್ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು.